ಕೇರಳ ಗೌರ್ಮೆಂಟ್ ವೆಹಿಕಲ್ ಇದೆ. ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಕೇರಳ ಸರ್ಕಾರಿ ಬಸ್ ಸುಟ್ಟು ಕರಕಲಾಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಏನು ಈ ಒಂದು ಜ್ಞಾನ ಭಾರತಿ ಮೆಟ್ರೋ ನಿಲ್ದಾಣ ಇದೆ, ಇಲ್ಲಿ ಕೇರಳ ರಿಜಿಸ್ಟ್ರೇಷನ್ ನ ಸರ್ಕಾರಿ ಬಸ್ ಏನು ಕೇರಳದಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಈ ಒಂದು ವೇಳೆಯಲ್ಲಿ ಮುಂಭಾಗದಲ್ಲಿ ಇಂಜಿನ್ ನಲ್ಲಿ ಹೊಗೆ ಕಾಣಿಸ್ಕೊಂಡಿದೆ. ತಕ್ಷಣ ಡ್ರೈವರ್ ಹಾಗೆ ಕಂಡಕ್ಟರ್ ಪ್ರಯಾಣಿಕರು ಯಾರು ಒಳಗಡೆ ಇದ್ರು ಅವರನ್ನ ಕೆಳಗಡೆ ಇಳಿಸಿದ್ದಾರೆ. ಇಳಿಸಿದ ತಕ್ಷಣದಲ್ಲೇ ಇದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಏನು ಸುಮಾರು 8 ರಿಂದ 10 ಜನ ಪ್ರಯಾಣಿಕರು ಈ ಒಂದು ಬಸ್ ನಲ್ಲಿ ಇದ್ರು. ಸದ್ಯ ಡ್ರೈವರ್ನ ಒಂದು ಮುಂಜಾಗ್ರತಾ ಕ್ರಮದಿಂದ ಏನು ಇಂಜಿನ್ ನಲ್ಲಿ ಹೊಗೆ ಬಂದ ತಕ್ಷಣವೇ ಈ ಒಂದು ಬಸ್ ಅನ್ನ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿಯೇ ನಿಲ್ಲಿಸಿ ಪ್ರಯಾಣಿಕರೆಲ್ಲರನ್ನು ಕೂಡ ಹೊರಗಡೆ ಕಳಿಸಿದ್ರು. ಅದಾದ ನಂತರದಲ್ಲಿ ಜ್ಞಾನಭಾರತಿ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೆ ಟ್ರಾಫಿಕ್ ಪೊಲೀಸರ ಸಹಾಯದಿಂದ ಸದ್ಯ ಈ ಒಂದು ಬೆಂಕಿಯನ್ನ ಹಾರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾಗಿ ಇದು ಸುಟ್ಟು ಕರಕಲಾಗಿದೆ ಅಂತ ಹೇಳಿ. ನೀವು ಉದ್ದಕ್ಕೂ ನೋಡ್ತಾ ಹೋದ್ರೆ ಲಾಸ್ಟ್ ಏನು ನಿಮಗೆ ಏನು ಸೀಟ್ ಸಿಗುತ್ತೆ ಅಲ್ಲಿಯವರೆಗೂ ಕೂಡ ಸುಟ್ಟಿ ಕರಕಲಾಗಿರುವಂತದ್ದು. ನಿಜಕ್ಕೂ ಕೂಡ ಏನಾದ್ರೂ ಡ್ರೈವರು ಈ ಒಂದು ಹೊಗೆ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಪ್ರಯಾಣಿಕರನ್ನ ಹಾಗೆ ಅವರು ಕೂಡ ಇಳಿದಿರ್ಲಿಲ್ಲ ಅಂದಿದ್ರೆ ನಿಜಕ್ಕೂ ಕೂಡ ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ನೀವು ಕಿಟಕಿ ಗ್ಲಾಸ್ ಗಳನ್ನ ಕೂಡ ನೋಡ್ಬೋದು, ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತದ್ದು. ಅತಿ ಹೆಚ್ಚು ಪ್ರಯಾಣಿಕರಿದ್ರು ಕೂಡ ಏನು ಈ ಒಂದು ಬಸ್ ಅನ್ನ ಇಲ್ಲಿ ಸ್ಟಾಪ್ ಮಾಡಿಲ್ಲ ಅಂದಿದ್ರೆ ಪ್ರಾಣ ಹಾನಿ ಖಂಡಿತವಾಗ್ಲೂ ಆಗ್ತಾ ಇತ್ತು. ಸದ್ಯ ಈ ಒಂದು ಜ್ಞಾನ ಭಾರತಿ ಟ್ರಾಫಿಕ್ ಪೊಲೀಸರು ಕೂಡ ಬಂದು ಈ ಒಂದು ಬೆಂಕಿಯನ್ನ ನಂದಿಸಿರುವಂತದ್ದು. ಹಾಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ನೀವು ಸೀಟ್ ಗಳನ್ನ ನೋಡಬಹುದು, ಮುಂಭಾಗದ ಸೀಟ್ ಅಂತೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಇನ್ನು ಡ್ರೈವರ್ ಸೀಟ್ ಅನ್ನ ನೋಡ್ತಾ ಹೋದ್ರೆ ಕಬ್ಬಿಣದ ಏನು ಒಂದು ಕುರ್ಚಿ ಏನಿದೆ ಸಂಪೂರ್ಣವಾಗಿ ಸೀಟ್ ನ ಒಂದು ಕುರುಹು ಇಲ್ಲದ ರೀತಿಯಲ್ಲಿ ಈ ರೀತಿಯಾಗಿ ಸುಟ್ಟು ಕರಕಲಾಗಿದೆ. ಮುಂಭಾಗವೂ ಕೂಡ ಎಲ್ಲವೂ ಕೂಡ ಗ್ಲಾಸ್ ಸಂಪೂರ್ಣವಾಗಿ ಭಸ್ಮ ಆಗಿರುವಂತದ್ದು. ಈ ರೀತಿಯಾಗಿ ಕೇರಳದಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಈ ಒಂದು ಸರ್ಕಾರಿ ಬಸ್ ಏನಿದೆ ಈ ಒಂದು ಸರ್ಕಾರಿ ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು. ಸದ್ಯ ಏನು ಇಲ್ಲಿ ನಂಬರ್ ಪ್ಲೇಟ್ ಗಳನ್ನ ಕೂಡ ನೋಡ್ತಾ ಇರ್ಬೋದು. ಇವರು ಕೂಡ ಡ್ರೈವರ್ ಹಾಗೆ ಕಂಡಕ್ಟರ್ ಮಾತಾಡ್ತಾ ಹೋಗ್ತೀನಿ. ಸರ್ ಏನಾಯ್ತು ಸರ್ ಬಂದಂತ ಸಂದರ್ಭದಲ್ಲಿ? മലയാളം കന്നഡ ഒത്തില്ല. ബസ് ഓടി ഇവിടെ വന്നതാണ്. പാസഞ്ചർ രണ്ടുപേര് അപ്പുറത്തിറങ്ങി കങ്കേരി പോലീസ് സ്റ്റേഷൻ്റെ അടുത്ത് ഇറങ്ങിയായിരുന്നു. അവിടെ നിന്ന് ഇവിടെ വന്നപ്പോൾ വണ്ടിയൊക്കെ ബ്ലോക്കായിരുന്നു. ആ സെക്കൻഡ് കൊണ്ട് പുക വന്നു. അപ്പം തന്നെ വണ്ടി കത്തി. പിന്നെ പെട്ടെന്ന് തന്നെ ഫയർഫോഴ്സ് വന്നു, വണ്ടി തീ അണച്ചു. പിന്നെ ഇത് മൊത്തം ബ്ലോക്കായതുകൊണ്ട് പുക അധികം പുറത്തേക്ക് പോയില്ല. അതുകൊണ്ടാണ് ഇത്ര പോലെ കുറഞ്ഞത് കത്തല്. ഒരു സെക്കൻഡ് കൊണ്ട് മൊത്തം ആളി കത്തി തീ. इंजन प्रॉब्लम इतना? इंजन का प्रॉब्लम नहीं है, वायर शॉर्ट सर्क्यूट है. हाँ हाँ. ड्राइवर के निम्गे ಏನಾದರೂ ಪ್ರಾಬ್ಲಮ್ ಆಯ್ತು? कोई प्रॉब्लम नहीं, कहीं थोड़ा इतना तो मैं फायर एक्सटिंग्विशर यूज किया था, इसके लिए ऐसा हो गया था. पैसेंजर्स ಎಷ್ಟು ಜನ ಇದ್ದಾರೆ? पैसेंजर 2 है, वो तो कंगेरी में उतरा था. फायर इंजिन स्टेशन के यार कॉल ಮಾಡಿದ್ದು? पुलिस है, ट्रैफिक पुलिस और मैं दोनों फट गया था. ಅಂದ್ರೆ ಇಬ್ಬರು ಪ್ಯಾಸೆಂಜರ್ ಇದ್ರು. ಅವ್ರನ್ನ ತಕ್ಷಣವೇ ಈ ಒಂದು ಹೊಗೆ ಯಾವಾಗ ಕಾಣಿಸ್ಕೊಳ್ತು ಅವಾಗ ತಕ್ಷಣವೇ ಕೆಳಗಡೆ ಇಳಿಸಿದ್ವಿ. ಆ ನಂತರದಲ್ಲಿ ನಾವು ಕೂಡ ಕೆಳಗಡೆ ಇಳಿದು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಅದಾದ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಈ ಒಂದು ಬೆಂಕಿಯನ್ನ ನಂದಿಸುವಂತಹ ಕಾರ್ಯಕ್ಕೆ ಮುಂದಾದ್ರು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾಗಿ ಪ್ರಾಣ ಅಪಾಯ ಆಗಿಲ್ಲ ಅಂತ ಹೇಳಿ ಇಲ್ಲಿನ ಕಂಡಕ್ಟರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ ಸುಚಿತಾ ನಿಂಗೇಗೌಡ, ಪವರ್ ಟಿವಿ ಬೆಂಗಳೂರು.